ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ಈ ಒಂದು ವಿಡಿಯೋದಲ್ಲಿ 2024ರಲ್ಲಿ ಕೇಳಿರ್ತಕ್ಕಂಥ UPSC ಪರೀಕ್ಷೆಯ ಪ್ರಾಥಮಿಕ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, UPSCಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಾಗಿರ್ಬೋದು ಅಥವಾ ಇತರೆ ಎಕ್ಸಾಮ್ಸ್ಗಳಾಗಿರ್ಬೋದು ಪುನರಾವರ್ತನೆ ಮಾಡ್ತಾನೆ. ಆದುದರಿಂದ ಈ ಪ್ರಶ್ನೋತ್ತರಗಳ ಚರ್ಚೆಯನ್ನು ತಾವು ನೋಡಲೇಬೇಕಾಗುತ್ತೆ. ನೋಡಿ, ಈ ಹಿಂದೆ UPSCಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರ ಮುಂದುವರಿದ ಭಾಗವನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಸಿಕಡ, ಫ್ರಾಗ್ ಹಾಪರ್, ಪಾಂಡ್ ಸ್ಕೇಟರ್ ಜೀವಿಗಳು ಯಾವ ಸಸ್ಯಗಳು ಅಥವಾ ಯಾವುದೇ ಪ್ರಾಣಿಗಳ ಗುಂಪಿಗೆ ಸೇರಿದ್ದಾವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ಸೆಕ್ಟ್ಸ್ ಅಂತೇಳಿ ಕರಿತೀವಿ, ಕೀಟಗಳ ಗುಂಪಿಗೆ ಸೇರಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಮಾರುಕಟ್ಟೆಯಲ್ಲಿ ಕಂಡುಬರುವ ಅನೇಕ ಚೂಯಿಂಗ್ ಗಮ್ಗಳನ್ನು ಪರಿಸರ ಮಾಲಿನ್ಯದ ಮೂಲವೆಂದು ಪರಿಗಣಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ: ಅನೇಕ ಚೂಯಿಂಗ್ ಗಮ್ಗಳು ಪ್ಲಾಸ್ಟಿಕ್ಕನ್ನು ಗಮ್ ಬೇಸಾಗಿ ಹೊಂದಿರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಊಹಿಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಕೂಡ ಸರಿಯಾಗಿದ್ದಾವೆ. ಓಕೆ, ನೋ ಪ್ರಾಬ್ಲಮ್. ಹೇಳಿಕೆ 2 ಇದೆಯಲ್ಲ, ಅದು ಹೇಳಿಕೆ 1ಅನ್ನು ಸರಿಯಾಗಿ ಸಮರ್ಥಿಸುತ್ತಿದೆ ಅಥವಾ ವಿವರಿಸುತ್ತಿದೆ ಅಂತೇಳಿ ಪ್ರಶ್ನೆಯನ್ನು ಅಂದರೆ ಆನ್ಸರನ್ನು ಕೊಟ್ಟಿದ್ದಾರೆ. ದಿಸ್ ಇಸ್ ದ ರೈಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಇನ್ನೊಂದು ಬಾರಿ ನೋಡ್ಕೊಳ್ಳಿ. ಮಾರುಕಟ್ಟೆಯಲ್ಲಿ ಕಂಡುಬರ್ತಕ್ಕಂಥ ಚೂಯಿಂಗ್ ಗಮ್ಗಳಿದೆಯಲ್ಲ, ಅವು ಪರಿಸರ ಮಾಲಿನ್ಯದ ಮೂಲ, ಅಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತೇಳಿ ಕರಿತೀವಲ್ಲ, ಅದಕ್ಕೆ ಒಂದು ಸೋರ್ಸ್ ರೀತಿಯಾಗಿ ಕೆಲಸ ಮಾಡುತ್ತೆ ಚೂಯಿಂಗ್ ಗಮ್. ಕಾರಣ ಏನು? ಅನೇಕ ಚೂಯಿಂಗ್ಗಳಲ್ಲಿ ಪ್ಲಾಸ್ಟಿಕ್ಕನ್ನು ಗಮ್ ಬೇಸಾಗಿ ಯೂಸ್ ಮಾಡಲಾಗಿರುತ್ತದೆ. ಅರ್ಥ ಆಗ್ತಿದೆಯಾ? ಗಮ್ ಬೇಸಾಗಿ ಯೂಸ್ ಮಾಡಲಾಗಿರುತ್ತದೆ. ಆದುದರಿಂದ ಈ ಸ್ಟೇಟ್ಮೆಂಟು ಸರಿ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ: ಒಂದು ಕಡೆ ದೇಶವನ್ನು ಕೊಟ್ಟಿದ್ದಾರೆ, ತನ್ನ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಕಂಡುಬರುವಂಥ ಪ್ರಾಣಿಯನ್ನು ಕೊಟ್ಟಿದ್ದಾರೆ. ಇವೆರಡರಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಜೋಡಿ ಅಂತ ನಾವು ನೋಡ್ಕೊಳ್ಬೇಕು. ನೋಡಿ, ಇಂಡೋನೇಷ್ಯಾ ಎಲ್ಕ್ ಅಂತೇಳಿದೆ, ಮಡ್ಗಾಸ್ಕರ್ ಬೊನಾಬೋ ಅಂತೇಳಿದೆ, ಬ್ರೆಜಿಲ್ ಇಂದ್ರಿ ಅಂತೇಳಿದೆ. ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಆಗುತ್ತೆ. ಕಾರಣ ಏನು ಅಂದರೆ ಯಾವ ಆಪ್ಷನ್ ಕೂಡ ಸರಿಯಾಗಿ ಹೊಂದಿಕೆ ಆಗಿಲ್ಲ. ನೋಡಿ, ಇಲ್ಲಿ ಇಂದ್ರಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಮಡ್ಗಾಸ್ಕರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಪೀಸೀಸ್ ಅಂತ ಹೇಳ್ಬೋದು. ಎಲ್ಕ್ಸ್ ಅಂತೇಳಿ ಇದೆಯಲ್ಲ, ಇದು ನಾರ್ತ್ ಅಮೇರಿಕಾದಲ್ಲಿ ಕಂಡುಬರುತ್ತೆ, ಬದಲಾಗಿ ಇಂಡೋನೇಷ್ಯಾದಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಜೊತೆಗೆ ಡೆಮೊಕ್ರೆಟಿಕ್ ಆಫ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತೇನಿದೆಯಲ್ಲ, ಅಲ್ಲಿ ನಮಗೆ ಬೊನಾಬೋ ಅಂತಕ್ಕಂಥದ್ದು ಕಂಡುಬರುತ್ತೆ, ನಾಟ್ ಇನ್ ದ ಕೇಸ್ ಆಫ್ ಮಡ್ಗಾಸ್ಕರ್. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಕರಿತೀವಿ ಅಥವಾ ಅದು DRC ಅಂತೇಳಿ ಕರಿತೀವಿ. ಇಲ್ಲಿ ಬೊನಾಬೋ ಕಂಡುಬರುತ್ತೆ, ರೈಟ್. ಸೊ ಆದುದರಿಂದ ಯಾವ ಸ್ಟೇಟ್ಮೆಂಟು ಕೂಡ ಸರಿಯಾಗಿಲ್ಲದೆ ಇರೋದ್ರಿಂದ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ವಿಶ್ವ ಶೌಚಾಲಯ ಸಂಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಆಪ್ಷನ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್: ಇದು ವಿಶ್ವಸಂಸ್ಥೆಯ ಸಂಸ್ಥೆಗಳಲ್ಲಿ ಒಂದಾಗಿದೆ ಅಂತಿದೆ. ವಿಶ್ವ ಶೌಚಾಲಯ ಶೃಂಗಸಭೆ, ವಿಶ್ವ ಶೌಚಾಲಯ ದಿನ ಮತ್ತು ವಿಶ್ವ ಶೌಚಾಲಯ ಕಾಲೇಜು ಈ ಸಂಸ್ಥೆಯ ಉಪಕ್ರಮಗಳಾಗಿದ್ದು ಜಾಗತಿಕ ನೈರ್ಮಲ್ಯ ಬಿಕ್ಕಟ್ಟನ್ನು ನಿಭಾಯಿಸಲು ಕ್ರಮವನ್ನು ಪ್ರೇರೇಪಿಸುತ್ತದೆ ಅಂತೇಳಿದೆ. ಸೊ ಆದುದರಿಂದ ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅದು ಸರಿ ಆಗ್ತಾ ಹೋಗುತ್ತೆ. ಬಯಲು ಮಲ ವಿಸರ್ಜನೆಯ ಅಂತ್ಯವನ್ನು ಸಾಧಿಸಲು ಮತ್ತು ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹಣಕಾಸನ್ನು ಒದಗಿಸುವುದು ಇದರ ಮುಖ್ಯ ಗುರಿಯಾಗಿದೆ ಅಂತೇಳಿದೆ. ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಜೊತೆಗೆ ಈ ಆಪ್ಷನ್ ಒಂದೇನಿಲ್ಲ, ಸ್ಟೇಟ್ಮೆಂಟ್ 1 ಇದೆಯಲ್ಲ, ಅದು ಕೂಡ ತಪ್ಪಾಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇದೆಯಲ್ಲ, ರೈಟ್ ಆನ್ಸರ್ ಆಗುತ್ತೆ. ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಈ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಏನಿದೆಯಲ್ಲ ಅಥವಾ ವಿಶ್ವ ಶೌಚಾಲಯ ಸಂಸ್ಥೆ ಇದೆಯಲ್ಲ, ದಿಸ್ ಈಸ್ ನಾಟ್ ಎ ಪಾರ್ಟ್ ಆಫ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಇದೊಂದು NGO ಅಂತ ಕೂಡ ಕರಿತೀವಿ, ನಾನ್ ಗೌರ್ನಮೆಂಟ್ ಆರ್ಗನೈಸೇಷನ್ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕೂಡ ಕರಿತೇವೆ. ಈ ವಿಶ್ವ ಶೌಚಾಲಯ ಸಂಸ್ಥೆ ಇದೆಯಲ್ಲ, ಇದನ್ನು ಏಜೆನ್ಸಿ ಅಂತೇಳಿ ಕನ್ಸಿಡರ್ ಮಾಡಿಲ್ಲ, ಬದಲಾಗಿ ಒಂದು ಕನ್ಸಲ್ಟೇಟಿವ್ ಏಜೆನ್ಸಿ ಅಂತೇಳಿ ಅಥವಾ ಕನ್ಸಲ್ಟೇಟಿವ್ ಸ್ಟೇಟಸನ್ನು ಪ್ರೊವೈಡ್ ಮಾಡಲಾಗಿದೆ. ಯಾವುದು? ಯುನೈಟೆಡ್ ನೇಷನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಂತೇಳಿ ಇದೆಯಲ್ಲ, ಆ ಕೌನ್ಸಿಲ್ಲು ಏನು ಮಾಡಿದೆ, ಈ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ಗೆ ಕನ್ಸಲ್ಟೇಟಿವ್ ಸ್ಟೇಟಸನ್ನು ಕೊಟ್ಟಿದೆ, ಏಜೆನ್ಸಿ ಸ್ಟೇಟಸನ್ನು ಕೊಟ್ಟಿಲ್ಲ. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟು. ಸೊ ಮುಂದುವರಿದಂತೆ ನವೆಂಬರ್ 19ನೇ ತಾರೀಕು ಏನಿದೆಯಲ್ಲ, ವಿಶ್ವ ಶೌಚಾಲಯ ದಿನ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ವರ್ಲ್ಡ್ ಟಾಯ್ಲೆಟ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಈ ಪ್ರಶ್ನೆಯನ್ನು ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಮುಂದಿನ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿದ. ಸೊ ಇಲ್ಲಿ ಈ 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಬೇಕು. ಗಂಡು ಸಿಂಹಗಳಂತೆ ಗಂಡು ಚಿರತೆಗಳು ಪರಿಮಳದ ಕರುಹಿನ ಮೂಲಕ ತಮ್ಮ ಪ್ರದೇಶವನ್ನು ಗುರುತಿಸುವುದಿಲ್ಲ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಇಂಗ್ಲೀಷಲ್ಲಿ ಲೀಪಾರ್ಡ್ಸ್ ಟು ಮಾರ್ಕ್ ಟೆರಿಟರಿ ಬೈ ಸೆಂಟ್ ಮಾರ್ಕಿಂಗ್ ಬೈ ಬೋತ್ ಸೆಕ್ಸಸ್ ಇನ್ಕರೆಕ್ಟ್ ಅಂತೇಳಿದೆ.
ಸೊ ಆ್ಯಕ್ಚುಲಿ ಏನಾಗ್ತಾ ಹೋಗುತ್ತೆ, ಈ ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ. ಸಿಂಹಗಳಿಗೆ ನಿರ್ದಿಷ್ಟ ಸಂತಾನಾಭಿವೃದ್ಧಿ ಕಾಲ ಇರುವುದಿಲ್ಲ, ರೈಟ್ ಆನ್ಸರ್. ಇತರ ದೊಡ್ಡ ಬೆಕ್ಕಿನ ಪ್ರಭೇದಗಳಂತೆ ಚಿರತೆಗಳು ಗರ್ಜಿಸುವುದಿಲ್ಲ, ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಈ ಕೆಳಗಿನವುಗಳಲ್ಲಿ ಯಾವುದು 100 ಮಿಲಿಯನ್ ರೈತರು ಎಂಬುದರ ಸರಿಯಾದ ವಿವರಣೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿದಾಗ ಇದು ನಿವ್ವಳ ಶೂನ್ಯ ಕಾರ್ಬನ್, ಪ್ರಕೃತಿ ಧನಾತ್ಮಕ ಮತ್ತು ರೈತರ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಆಹಾರ, ನೀರಿನ ವ್ಯವಸ್ಥೆಗಳ ಕಡೆಗೆ ಪರಿವರ್ತನೆಯನ್ನು ವೇಗಗೊಳಿಸಲು ರೂಪಿಸಿರುವ ಒಂದು ವೇದಿಕೆಯಾಗಿದೆ ಅಂತೇಳಿ ಆಪ್ಷನ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಒಂದು ಬಾರಿ ಕ್ವಶನನ್ನು ಸರಿಯಾಗಿ ಗ್ಲಾನ್ಸನ್ನು ಮಾಡ್ಕೊಳ್ತಾ ಹೋಗಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ವೆರಿ ವೆಲ್. ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಕಾರಣ ಏನು ಅಂದರೆ ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆ ಆಗಿರೋದ್ರಿಂದ ಸೊ ಇಟ್ ಮೇ ಕಮ್. ಓಕೆ, ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಬ್ಯಾಟರಿ ಸಂಗ್ರಹಣೆ, ಬಯೋಮಾಸ್ ಜನರೇಟರ್ಗಳು, ಇಂಧನ ಕೋಶಗಳು, ಮೇಲ್ಛಾವಣಿಯ ಸೌರ ವಿದ್ಯುಜ್ಜನಕ ಘಟಕಗಳು ಅಂತೇಳಿದೆ. ಸೊ ಈ ಮೇಲಿನವುಗಳಲ್ಲಿ ಯಾವುವು ವಿತರಿತ ಶಕ್ತಿ ಸಂಪನ್ಮೂಲಗಳು ಅಂತ ಪರಿಗಣಿಸಲಾಗಿದೆ ಅಂತ ಕೇಳಿದಾಗ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಆಗುತ್ತೆ. ಎಲ್ಲ 4 ಅಂತಲೂ ಕೂಡ ವಿತರಿತ ಶಕ್ತಿ ಮೂಲಗಳು ಅಂತ ನಾವು ಕನ್ಸಿಡರ್ ಮಾಡಲಾಗುತ್ತೆ. ಸೊ ಕೆಳಗಿನವುಗಳಲ್ಲಿ ಯಾವುದು ಅದರೊಂದಿಗೆ ವಿಕಸನಗೊಂಡ ಕೀಟದೊಂದಿಗೆ ಅದನ್ನು ಅನನ್ಯ ಸಂಬಂಧವನ್ನು ತೋರಿಸುತ್ತದೆ ಮತ್ತು ಮರವನ್ನು ಪರಾಗಸ್ಪರ್ಶ ಮಾಡುವ ಏಕೈಕ ಕೀಟವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಅಂಜೂರ ಅಂತೇಳಿದ್ದೀರಾ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಕ್ವಶನ್ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಚಿಟ್ಟೆಗಳು, ಮೀನು, ಕಪ್ಪೆಗಳು. ಸೊ ಈ 4 ರೀತಿಯಾಗಿರ್ತಕ್ಕ ಜೀವಿಗಳಲ್ಲಿ ಯಾವುದು ವಿಷಕಾರಿ ಪ್ರಭೇದಗಳು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಎಲ್ಲ 3 ರೀತಿಯಾಗಿರ್ತಕ್ಕಂತಹ ಜೀವಿಗಳೇನಿದ್ದಾವಲ್ಲ, ದೀಸ್ ಆರ್ ಆಲ್ ವಿಷಕಾರಿ ಪ್ರಭೇದಗಳು, ವೆರಿ ಡೇಂಜರಸ್ ಸ್ಪೀಸೀಸ್ ಅಥವಾ ವೇನುಮಸ್ ಸ್ಪೀಸೀಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಗೋಡಂಬಿ, ಪಪ್ಪಾಯ, ರಕ್ತಚಂದನ. ಈ ಮೇಲಿನ ಎಷ್ಟು ಮರಗಳು ವಾಸ್ತವವಾಗಿ ಭಾರತದ ಸ್ಥಳೀಯ ಪ್ರಭೇದಗಳಾಗಿದ್ದಾವೆ ಅಂತ ಕೇಳಿದ್ದಾರೆ. ಕೇವಲ 1 ಅಂತಕ್ಕಂಥದ್ದು ಸರಿಯಾಗ್ತಾ ಹೋಗುತ್ತೆ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ರಕ್ತಚಂದನ, ಇದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ರೆಡ್ ಸ್ಯಾಂಡರ್ಸ್ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿದೆ ರೆಡ್ ಸ್ಯಾಂಡರ್ಸ್ ಅಂತಕ್ಕಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಮರ ಅಂತೇಳಿ ನಮಗೆಲ್ಲ ಗೊತ್ತಿದೆ, ರೈಟ್. ಪಶ್ಚಿಮ ಘಟ್ಟಗಳಲ್ಲ, ಬದಲಾಗಿ ಪೂರ್ವ ಘಟ್ಟಗಳು, ಅದನ್ನು ಇಂಗ್ಲೀಷಲ್ಲಿ ಈಸ್ಟರ್ನ್ ಘಾಟ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಇಲ್ಲಿ ರಕ್ತಚಂದನ ಅಂತಕ್ಕಂಥದ್ದು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೀವು ಗೋಡಂಬಿ ಅಂದ ತಕ್ಷಣ ಇದನ್ನು ನಮಗೆ ಪರಿಚಯ ಮಾಡಿಕೊಂಡವ್ರು ಯಾರು ಅಂತ ಕೇಳಿದಾಗ ಪೋರ್ಚುಗೀಸರು ಅಂತೇಳಿ ನಾವು ಹಲವಾರು ಬಾರಿ ಓದಿದ್ವಿ. ಆದುದರಿಂದ ಈ ಮೊದಲನೇ ಸ್ಟೇಟ್ಮೆಂಟ್ ಗೋಡಂಬಿ ಅಂತಕ್ಕಂಥ ಆಪ್ಷನ್ ಇರೋದ್ರಿಂದ ಈ ಮೇಲಿನ ಯಾವುದೂ ಅಲ್ಲ ಅಂತೇಳಿದೆಯಲ್ಲ, ಅದು ತಪ್ಪಾಗ್ತಾ ಹೋಗುತ್ತೆ. ಜೊತೆಗೆ ಎಲ್ಲ 3 ಅಂತೇಳಿದೆಯಲ್ಲ, ಇದು ತಪ್ಪಾಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಎಲಿಮಿನೇಷನ್ ಸ್ಟ್ರಾಟಜಿಯನ್ನು ತಾವು ಯೂಸ್ ಮಾಡಬೇಕಾಗುತ್ತೆ ಆನ್ಸರ್ ಎಕ್ಸಾಮ್ ಹಾಲಲ್ಲಿ. ಆದುದರಿಂದ ಉತ್ತರ ಎ ಅಂತಕ್ಕಂಥದ್ದೇನಿಲ್ಲ ಸರಿ ಆಗ್ತಕ್ಕಂಥದ್ದು. ಕಾರಣ ಏನಂದರೆ ರಕ್ತಚಂದನ ಅಂತಕ್ಕಂಥದ್ದು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಟ್ ಪಪಾಯ ಅಂತ ಏನಿದೆಯಲ್ಲ, ದಿಸ್ ಈಸ್ ನಾಟ್ ಬಿಲಾಂಗ್ಸ್ ಟು ಇಂಡಿಯಾ. ಆ್ಯಕ್ಚುಲಿ ದಿಸ್ ಇಸ್ ಬಿಲಾಂಗ್ಸ್ ಟು ಅಮೇರಿಕಾ ಅಂತಲೂ ಕೂಡ ಹೇಳ್ಬೋದು, ಅಥವಾ USA ಅಂತಲೂ ಕೂಡ ಹೇಳ್ಬೋದು. ಸೊ USA ಮ್ಯಾಸೋ ಅಮೇರಿಕನ್ ರೀಜನ್ ಅಂತಕ್ಕಂಥ ಪ್ರದೇಶ ಬರುತ್ತೆ, ಆ ಪ್ರದೇಶಕ್ಕೆ ಬಿಲಾಂಗ್ ಆಗಿದೆ ಪಪ್ಪಾಯ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಈ ಕೆಳಗಿನ ವಿಮಾನ ನಿಲ್ದಾಣಗಳನ್ನು ಕೊಟ್ಟಿದ್ದಾರೆ, ಅವುಗಳಲ್ಲಿ ಯಾವುದು ಗ್ರೀನ್ಫೀಲ್ಡ್ ಯೋಜನೆಗಳಾಗಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ ಸರಿಯಾದ ಉತ್ತರವಾಗುತ್ತೆ. ಡೋನಿಪೋಲೋ ವಿಮಾನ ನಿಲ್ದಾಣ, ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎರಡೂ ಕೂಡ ಗ್ರೀನ್ಫೀಲ್ಡ್ ಅಡಿಯೇ ಬರುತ್ತೆ. ವಿಜಯವಾಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆಯಲ್ಲ, ಸೊ ಅದು ಇದರ ಅಡಿಯಲ್ಲಿ ಬರೋದಿಲ್ಲ, ಗ್ರೀನ್ಫೀಲ್ಡ್ನ ಅಡಿಯಲ್ಲಿ ಬರೋದಿಲ್ಲ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ, ರೈಟ್. ಮುಂದಿನ ಪ್ರಶ್ನೆ, ನೀರಿನ ಆವಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಇಲ್ಲಿ ಇದು ಅನಿಲವಾಗಿದೆ, ಇದರ ಪ್ರಮಾಣವು ಎತ್ತರಕ್ಕೆ ಹೋದಂತೆ ಕಡಿಮೆ ಆಗುತ್ತೆ, ಸರಿ ಇದೆ. ಧ್ರುವ ಪ್ರದೇಶಗಳಲ್ಲಿ ಇದರ ಶೇಕಡವಾರು ಪ್ರಮಾಣವು ಗರಿಷ್ಠವಾಗಿರುತ್ತೆ, ಇದು ತಪ್ಪಾಗುತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. 73ನೇ ಪ್ರಶ್ನೆ, ವೆರಿ ಸಿಂಪಲ್. ಈ ಕೆಳಗಿನ ವಿವರಣೆಗಳನ್ನು ಪರಿಗಣಿಸಿ. ವಾರ್ಷಿಕ ಮತ್ತು ದೈನಂದಿನ ತಾಪಮಾನದ ಶ್ರೇಣಿಯು ಕಡಿಮೆ ಇರುತ್ತದೆ, ವರ್ಷವಿಡೀ ಮಳೆಯಾಗಿರುತ್ತದೆ. ಮಳೆ 50 ಸೆಂಟಿಮೀಟರ್ನಿಂದ 250 ಸೆಂಟಿಮೀಟರ್ವರೆಗೆ ಬದಲಾಗುತ್ತದೆ. ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೊಂದಿರತಕ್ಕಂತಹ ಅಟ್ಮಾಸ್ಫಿಯರ್ ಯಾವುದು ಅಥವಾ ವಾತಾವರಣ ಯಾವುದು ಅಥವಾ ಕ್ಲೈಮೇಟ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪಶ್ಚಿಮ ಕರಾವಳಿಯ ಹವಾಮಾನ ಅಂತೇಳಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಅಥವಾ ವೆಸ್ಟ್ ಕೋಸ್ಟಲ್ ಅಟ್ಮಾಸ್ಫಿಯರ್ ಅಥವಾ ಕ್ಲೈಮೇಟ್ ಅಂತ ಕರಿತೀವಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸುಮಾರು ಹುಡುಗರು ಚೀನಾ ಟೈಪ್ ಆಫ್ ಕ್ಲೈಮೇಟ್ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ 1. ಕೋರಿಯೋಲಿಸಿಸ್ ಶಕ್ತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಗಾಳಿಯ ವೇಗದ ಹೆಚ್ಚಳದೊಂದಿಗೆ ಇದು ಹೆಚ್ಚಾಗುತ್ತದೆ, ಸರಿ ಇದೆ. ಅವರು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೇಳಿರೋದ್ರಿಂದ
ಇದು ಧ್ರುವ ಪ್ರದೇಶಗಳಲ್ಲಿ ಗರಿಷ್ಠವಾಗಿರುತ್ತದೆ ಮತ್ತು ಸಮಭಾಜಕದಲ್ಲಿ ಇರುವುದಿಲ್ಲ ಅಂತೇಳಿದೆ, ಸರಿಯಾಗಿದೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಪ್ರತಿ ವರ್ಷವೂ ಕೂಡ ಈ ಜೂನ್ 21 ಅಂತಕ್ಕಂಥದ್ದು UPSC ಫೇವ್ರೇಟ್ ಆಗಿದೆ. ಆ್ಯಕ್ಚುಲಿ ಪ್ರತಿ ವರ್ಷವೂ ಕೂಡ ಈ ಜೂನ್ 21 ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಪ್ರತಿ ವರ್ಷ ಜೂನ್ 21ರಂದು ಈ ಕೆಳಗಿನ ಯಾವ ಅಕ್ಷಾಂಶಗಳು 12 ಗಂಟೆಗಳಿಗಿಂತ ಹೆಚ್ಚು ಸೂರ್ಯನ ಬೆಳಕು ಪಡೆಯುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಡಿ ಏನಿದೆಯಲ್ಲ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಆರ್ಕಿಟಿಕ್ ವೃತ್ತ, ಸಮಭಾಜಕ ವೃತ್ತ, 4 ರೀತಿಯಾದ ಆಪ್ಷನನ್ನು ಕೊಟ್ಟಿದ್ದಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಫಸ್ಟ್ ಬರುತ್ತೆ, ನಂತರದಲ್ಲಿ ಆರ್ಕಿಟಿಕ್ ವೃತ್ತ ಬರುತ್ತೆ. ಇವೆರಡೂ ಕೂಡ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಕನ್ಫ್ಯೂಸ್ ಆಗಬೇಡಿ, ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ತಾ ಹೋಗಿ. ನೋಡಿ, ಈ ಭಾಗವನ್ನು ನಾವು ಪೋಲಾರ್ ರೀಜನ್ ಅಂತೇಳಿ ಕರಿತೀವಿ, ಇದನ್ನು ನಾವು ಸಮಭಾಜಕ ವೃತ್ತ ಪ್ರದೇಶ ಅಂತೇಳಿ ಕರಿತೀವಿ. ನಂತರದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ರೈಟ್. ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತೇಳಿ ಕರಿತೀವಿ, ಟ್ರೋಪಿಕ್ ಆಫ್ ಕ್ಯಾಪ್ರಿಕೋನ್ ಅಂತೇಳಿ ಕರಿತೀವಿ, ಈಕ್ವೇಟರ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಪೋಲಾರ್ ರೀಸನ್. ನೋಡಿ, ನಮಗೆ ಸೂರ್ಯ ಇಲ್ಲಿ ಹುಟ್ಟುತ್ತಾನೆ ಅಂತ ಅಂದ್ಕೊಂಡಾಗ ಭೂಮಿ ಯಾವಾಗಲೂ ಕೂಡ ಸ್ವಲ್ಪ ಜೂನ್ 21 ಅಂದ ತಕ್ಷಣ ಈ ರೀತಿಯಾಗಿ ಟಿಲ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯನ ವಿಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ, ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ, ಜೊತೆಗೆ ಈಕ್ವೇಟರ್ ಮೇಲೂ ಬೀಳುತ್ತೆ. ಬಟ್ ಅತಿ ಹೆಚ್ಚು ಬೀಳೋದು ಅಂದರೆ ಅವ್ರು ಏನು ಕೇಳಿದ್ರು ಅಂದರೆ 12 ಗಂಟೆಗಿಂತಲೂ ಹೆಚ್ಚು ಸೂರ್ಯನ ತಾಪಮಾನ ಹೊಂದಿರತಕ್ಕಂಥದ್ದು ಅಂತ ನೋಡ್ಕೊಂಡಾಗ ನಮಗೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತನೂ ಬರುತ್ತೆ, ಜೊತೆಗೆ ಈ ಪೋಲಾರ್ ಪ್ರದೇಶ ಏನಿದೆಯಲ್ಲ ಇದು ಕೂಡ ಬರುತ್ತೆ. ಓಕೆನಾ, ರೈಟ್, ಅರ್ಥ ಮಾಡ್ಕೊಳ್ಳಿ. ಇದನ್ನು ಆರ್ಕಿಟಿಕ್ ವೃತ್ತ ಅಂತ ಕರಿತೀವಿ, ಇದನ್ನು ಅಂಟಾರ್ಟಿಕ್ ವೃತ್ತ ಅಂತಲೂ ಕೂಡ ಕರೆಯಲಾಗುತ್ತೆ, ರೈಟ್. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟು. ಆದುದರಿಂದ ಇವೆರಡನ್ನೂ ನಾವು ಕನ್ಸಿಡರ್ ಮಾಡಿದಂತಹ ಸಂದರ್ಭದಲ್ಲಿ 2 ಮತ್ತು 4 ಆಪ್ಷನ್ ಇದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಕೆಳಗಿನ ಪ್ರದೇಶಗಳಲ್ಲಿ ಒಂದು ವಿಶ್ವದ ಅತಿದೊಡ್ಡ ಉಪವಲಯದ ಪೀಟ್ಲ್ಯಾಂಡನ್ನು ಹೊಂದಿದ್ದು ಇದು ಪಳೆಯುಳಿಕೆ ಇಂಧನಗಳಿಂದ ಸುಮಾರು 3 ವರ್ಷಗಳ ಮೌಲ್ಯದ ಜಾಗತಿಕ ಇಂಗಾಲದ ಹೊರಸೂಸುವಿಕೆಯನ್ನು ಹೊಂದಿದೆ ಮತ್ತು ಸಂಭವನೀಯ ವಿನಾಶವು ಜಾಗತಿಕ ಮೇಲೆ ಹವಾಮಾನದ ಮೇಲೆ ಹಾನಿಕಾರಕ ಪರಿಣಾಮವನ್ನು ಬೀರಬಹುದು. ಕೆಳಗಿನವುಗಳಲ್ಲಿ ಯಾವುದು ಪ್ರದೇಶವನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಕಾಂಗೋ ಜಲಾನಯನ ಪ್ರದೇಶ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಕಾರಣ ಏನು ಅಂದರೆ ಇದು ಆಫ್ರಿಕಾ ಅಂತ ಒಂದು ದೊಡ್ಡದಾಗಿರ್ತಕ್ಕಂಥ ಖಂಡದ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಕಾಂಗೋ ಬೇಸಿನ ಮೇಲೆ ಹಲವಾರು ಬಾರಿ UPSC ಪ್ರಶ್ನೆಯನ್ನು ಕೇಳಿದ್ದೆ. 2023ರಲ್ಲೂ ಕೂಡ ಈ ವಿಭಾಗದ ಮೇಲೆ ಪ್ರಶ್ನೆಯನ್ನು ಕೇಳಿತ್ತು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಕಾಂಗೋ ರೀಜನ್ ಅಂತೇಳಿ ಕರಿತೀವಿ. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ ಆ ನ್ಯಾಚುರಲ್ ರಿಸೋರ್ಸಸ್ ಮೇಲೆ UPSC ಯಾವಾಗಲೂ ಕೂಡ ಇಂಟ್ರೆಸ್ಟನ್ನು ಹೊಂದಿರುತ್ತೆ. ಆದುದರಿಂದ ಒಂದು ಬಾರಿ ಇದನ್ನು ಗ್ಲಾನ್ಸ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ, ಅನೇಕ ಗ್ರಾಹಕ ಉತ್ಪನ್ನವನ್ನು ತಯಾರಿಸಲು ಬಳಸಲಾಗುವ ಪರ್ಪೋ ಆಲ್ಕೈಲ್ ಮತ್ತು ಪಾಲಿಫ್ಲೋರೋ ಆಲ್ಕೈಲ್ ಪದಾರ್ಥಗಳನ್ನು PFAS ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಒಂದು ಬಾರಿ ಗ್ಲಾನ್ಸ್ ಮಾಡಿಕೊಳ್ಳಿ. ಕುಡಿಯುವ ನೀರು, ಆಹಾರ ಮತ್ತು ಆಹಾರ ಪ್ಯಾಕೇಜಿಂಗ್ ವಸ್ತುಗಳಲ್ಲಿ PFASU ವ್ಯಾಪಕವಾಗಿ ಕಂಡುಬರುತ್ತದೆ. ಓಕೆ, ರೈಟ್. ಅವ್ರೇನು ಕೇಳಿದರೆ ಸರಿಯಾಗಿದೆ ಅಂತ ಕೇಳಿರೋದ್ರಿಂದ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಪರಿಸರದಲ್ಲಿ PFAS ಸುಲಭವಾಗಿ ವಿಘಟನೆಗೊಳ್ಳೋದಿಲ್ಲ, ಸರಿ ಇದೆ. ವಿಘಟನೆಗೊಳ್ಳದೇ ಇದ್ದಿದ್ರೆ ಅದನ್ನೇನು ಕೇಳ್ತಾ ಇದ್ರು, ವಿಘಟನೆಗೊಳ್ಳೋದಕ್ಕೆ ತಾನೇ ಕೇಳ್ತಾ ಇರೋದು. PFASಗೆ ನಿರಂತರವಾಗಿ ಒಡ್ಡಿಕೊಳ್ಳುವುದರಿಂದ ಪ್ರಾಣಿಗಳ ದೇಹದಲ್ಲಿ ಜೈವಿಕ ಶೇಖರಣೆಗೆ ಕಾರಣವಾಗಬಹುದು ಅಂತೇಳಿದೆ, ಇದು ಕೂಡ ಸರಿಯಿದೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ, ವೆರಿ ಈಸಿ. ಮುಂದಿನ ಪ್ರಶ್ನೆ 78ನೇ ಪ್ರಶ್ನೆ, ಕ್ಯಾರಬಿಡ್, ಜೀರುಂಡೆ, ಫ್ಲೈಸ್, ಕಣಜಗಳು, ಶತಪದಿಗಳು, ಗೆದ್ದಲುಗಳು ಪರಾವಲಂಬಿ ಪ್ರಭೇದಗಳು ಮೇಲಿನ ಎಷ್ಟು ಜೋಡಿಗಳಲ್ಲಿ ಕಂಡುಬರುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ ಕೇವಲ 2. ಪ್ಯಾರಾಸೈಟೈಡ್ ಸ್ಪೀಸೀಸ್ಗಳೇನಿದ್ದಾವಲ್ಲ ಇವು ಕ್ಯಾರಬಿಡ್ ಜೀರುಂಡೆಗಳು ಅಥವಾ ಕ್ಯಾರಬಿಡ್ ಬೀಟಲ್ಸ್ ಅಂತೇಳಿ ಕರಿತೀವಲ್ಲ ಮತ್ತು ಫ್ಲೈಸ್ ಅಂತೇಳಿ ಕರಿತೀವಲ್ಲ, 2 ಸ್ಪೀಸೀಸ್ಗಳಲ್ಲೇ ಕಂಡುಬರುತ್ತೆ. ಉಳಿದಿರ್ತಕ್ಕಂಥ ಯಾವುದೇ ಸ್ಪೀಸೀಸ್ಗಳಲ್ಲೂ ಕೂಡ ಕಂಡುಬರೋದಿಲ್ಲ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಬೇಕಂತೆ. ಏನು ಹೇಳ್ತಿದ್ರು ಅವರು, ಬಟಾಣಿ ಕುಟುಂಬಕ್ಕೆ ಸೇರಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದೆ. ಮೇಲಿನ ಯಾವುವು ಬಟಾಣಿ ಕುಟುಂಬಕ್ಕೆ ಸೇರಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಬಿಲಾಂಗ್ ಟು ಪಿಯಾ ಫ್ಯಾಮಿಲಿ ಅಂತಲೂ ಕೂಡ ಅದಕ್ಕೆ ಕರೀತೇವೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಆಗುತ್ತೆ. ನೆಲಗಡಲೆ, ಹಾರ್ಸ್ ಗ್ರಾಮ್, ಹುರುಳಿಕಾಳು ಅಂತ ಕರಿತೀವಿ ಅಥವಾ ಸೋಯಾಬೀನ್ ಅಂತ ಕರಿತೀವಿ. ಈ 3 ಸಸ್ಯಗಳು ಕೂಡ 3 ಕಾಳುಗಳು ಕೂಡ ಬಟಾಣಿ ಕುಟುಂಬಕ್ಕೆ ಸೇರಿದೆ. ಅದನ್ನು ಇಂಗ್ಲೀಷಲ್ಲಿ ನಾವು ಪಿಯಾ ಫ್ಯಾಮಿಲಿ ಅಂತಲೂ ಕೂಡ ಕರಿತೀವಿ. ಒಂದು ಸಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಹೇಳಿಕೆ 1, ಭಾರತ ಫ್ಲೈಯಿಂಗ್ ಫ್ಲಾಗ್ಸನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ವರ್ಮಿನ್ ವರ್ಗದ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ. ಹೇಳಿಕೆ 2, ಭಾರತದ ಫ್ಲೈಯಿಂಗ್ ಫ್ಲಾಗ್ಸ್ ಇತರ ಪ್ರಾಣಿಗಳ
ರಕ್ತವನ್ನು ತಿನ್ನುತ್ತದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಹೇಳಿಕೆ 1 ಇದೆಯಲ್ಲ ಅದು ಸರಿಯಾಗಿದೆ, ಆದರೆ ಹೇಳಿಕೆ 2 ಇದೆಯಲ್ಲ ಅದು ತಪ್ಪಾಗ್ತಾ ಹೋಗುತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಆರ್ಥಿಕತೆಯಲ್ಲಿ ಒಟ್ಟು ಫಲವತ್ತತೆ ದರವನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ಉತ್ತರ ಮಹಿಳೆಯು ತನ್ನ ಫಲವತ್ತಿಕೆ ಹಂತದ ವೇಳೆಗೆ ಜನ್ಮ ನೀಡುವ ಮಕ್ಕಳ ಸಂಖ್ಯೆ ಇದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕು. 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಬೇಕು. ಭಾರತದಲ್ಲಿ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ರವ್ಯತಾ ಹೊಂದಾಣಿಕೆ ಅನುಪಾತ ಸೌಲಭ್ಯವನ್ನು ಪಡೆಯಬಹುದು ಅಂತಿದೆ. ಭಾರತದಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಸರ್ಕಾರಿ ಭದ್ರತೆಗಳನ್ನು ಹಿಡಿದಿಟ್ಟುಕೊಳ್ಳಬಹುದು ಅಥವಾ ಬಾರೋ ಮಾಡಬಹುದು ಅಂತ ಇದೆ. ಭಾರತದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ಗಳು ಸಾಲಗಳಿಗೆ ಪ್ರತ್ಯೇಕ ವ್ಯಾಪಾರ ವೇದಿಕೆಗಳನ್ನು ಒದಗಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅವರು ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ 2 ಮತ್ತು 3 ಸ್ಟೇಟ್ಮೆಂಟ್ ಸರಿಯಾಗಿದೆ. ಭಾರತದಲ್ಲಿ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಅಂತ ಕರಿತೀವಿ, ಅದಕ್ಕೆ NBFC ಅಂತೇಳಿ ಕರಿತೀವಲ್ವ, ಇವು ರಿಸರ್ವ್ ಬ್ಯಾಂಕ್ನ ದ್ರವ್ಯತಾ ಹೊಂದಾಣಿಕೆ ಅನುಪಾತ ಸೌಲಭ್ಯವನ್ನು ಪಡೆಯಬಹುದು ಅಂತೇಳಿದಿಲ್ಲ, ಇದು ತಪ್ಪಾಗ್ತಾ ಹೋಗುತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಆಗ್ತಾ ಹೋಗುತ್ತೆ. ಭಾರತದಲ್ಲಿ ಕೆಳಗಿನವುಗಳಲ್ಲಿ ಯಾವುದೇ ಕಾರ್ಪೊರೇಟ್ ಬಾಂಡ್ಗಳು ಮತ್ತು ಸರ್ಕಾರಿ ಭದ್ರತೆಗಳಲ್ಲಿ ವ್ಯಾಪಾರ ಮಾಡಬಹುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ಇಲ್ಲಿ ವಿಮಾ ಕಂಪನಿಗಳು, ಪಿಂಚಣಿ ನಿಧಿಗಳು, ಚಿಲ್ಲರೆ ಹೂಡಿಕೆಗಳು ಅಂತೇಳಿದ್ದೀವಲ್ಲ, ಇವೆಲ್ಲವೂ ಕೂಡ ನಮಗೆ ಸರ್ಕಾರಿ ಭದ್ರತೆಗಳಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂತಹ ಕಾರ್ಪೊರೇಟ್ ಬಾಂಡ್ಗಳನ್ನು ಹೊಂದಿರತಕ್ಕಂತಹ ವ್ಯಾಪಾರವನ್ನು ಮಾಡಲಾಗ್ತದೆ. ವಿಮಾ ಕಂಪನಿಗಳು, ಪಿಂಚಣಿ ನಿಧಿಗಳು, ಚಿಲ್ಲರೆ ಹೂಡಿಕೆದಾರರು. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ವಿನಿಮಯ ವಹಿವಾಟು ನಿಧಿಗಳು, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ಮೋಟಾರು ವಾಹನಗಳು, ಕರೆನ್ಸಿ ವಿನಿಮಯ ಅಂತೇಳಿದೆ. ಇವುಗಳಲ್ಲಿ ಯಾವುದು ಹಣಕಾಸು ಸಾಧನವೆಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಇಲ್ಲಿ 3 ರೀತಿಯಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟಲ್ಲಿ ವಿನಿಮಯ ವಹಿವಾಟು ನಿಧಿಗಳು ಸರಿಯಾಗುತ್ತೆ, ಕರೆನ್ಸಿ ವಿನಿಮಯಗಳು ಕೂಡ ಸರಿಯಾಗುತ್ತೆ. ಮೋಟಾರು ವಾಹನಗಳು ಹಣಕಾಸು ಸಾಧನ ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಆದುದರಿಂದ ಆಪ್ಷನ್ ಡಿ ಸರಿಯಾಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ತುಂಬ ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆ. ಏನು ಮಾಡಿದ್ದಾರೆ, ಒಂದು ಕಡೆ ಆರ್ಥಿಕ ಚಟುವಟಿಕೆ ಕೊಟ್ಟಾರೆ, ಇನ್ನೊಂದು ಕಡೆ ವಲಯಗಳನ್ನು ಕೊಟ್ಟಿದ್ದಾರೆ. ಈ ಆರ್ಥಿಕ ಚಟುವಟಿಕೆ ಮತ್ತು ವಲಯಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ನಾವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಇದೆಯಲ್ಲ ಅದು ದ್ವಿತೀಯ ವಲಯದಲ್ಲಿ ಬರುತ್ತಾ? ಡೈರಿ ಫಾರ್ಮ್ ಅಂತಕ್ಕಂಥದ್ದು ಪ್ರಾಥಮಿಕ ವಲಯದಲ್ಲಿ ಬರುತ್ತಾ? ಎಸ್, ಬರುತ್ತೆ, ಸರಿಯಿದೆ. ಖನಿಜ ಪರಿಶೋಧನೆ ಅಂತಕ್ಕಂಥದ್ದು ತೃತೀಯ ವಿಭಾಗದಲ್ಲಿ ಬರುತ್ತಾ? ಇಲ್ಲ, ಬರೋದಿಲ್ಲ. ಬಟ್ಟೆ ನೇಯ್ಗೆ ಅಂತಕ್ಕಂಥದ್ದು ದ್ವಿತೀಯ ವಲಯದಲ್ಲಿ ಬರುತ್ತಾ? ಎಸ್, ಬರುತ್ತೆ. ಸೊ ಆದುದರಿಂದ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗ್ತಾ ಹೋಗುತ್ತೆ. ಕೇವಲ 2 ಮಾತ್ರ ಸರಿಯಾಗಿದೆ. ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಅಂತೇನಿದೆಯಲ್ಲ ಅದು ನಮಗೆ ದ್ವಿತೀಯ ವಲಯದಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ತೃತೀಯ ವಲಯದಲ್ಲಿ ಬರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟು. ಕಲೆಕ್ಷನ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಅಂತ ಕರಿತೀವಿ. ಡೈರಿ ಫಾರ್ಮ್ ಅಂದರೆ ಅದು ಪ್ರಾಥಮಿಕ ವಲಯದಲ್ಲೇ ಬರಬೇಕು. ಯಾಕೆ ಅಂದರೆ ಕೃಷಿ ಮತ್ತು ಕೃಷಿ ಸಂಬಂಧದ ವಲಯದ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ ಒಳಗಡೆ ಡೈರಿ ಫಾರ್ಮ್ ಬರುತ್ತೆ. ಖನಿಜ ಪರಿಶೋಧನೆ ಅಂತಕ್ಕಂಥದ್ದು ಹೇಗೆ ನಮಗೆ ತೃತೀಯ ವಲಯದಲ್ಲಿ ಕಂಡುಬರೋದಿಲ್ಲ, ಇದು ನಮಗೆ ದ್ವಿತೀಯ ವಲಯದಲ್ಲಿ ಕಂಡುಬರುತ್ತೆ. ಅದನ್ನು ನಾವು ಇಂಗ್ಲೀಷಲ್ಲಿ ಸೆಕೆಂಡರಿ ಸೆಕ್ಟರ್ ಅಂತ ಕರಿತೀವಿ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಬಟ್ಟೆ ನೇಯ್ಗೆ ಅಂತಕ್ಕಂಥದ್ದು ಹೇಗೆ ನಮಗೆ ದ್ವಿತೀಯ ವಲಯದಲ್ಲಿ ಬರುತ್ತೆ. 2 ಮತ್ತು 4 ಸರಿಯಾಗಿರೋದ್ರಿಂದ ಆಪ್ಷನ್ ಬಿ ಸರಿಯಾಗ್ತಾ ಹೋಗುತ್ತೆ. ಕೆಳಗಿನವುಗಳನ್ನು ಪರಿಗಣಿಸಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಕೃಷಿ ಅವಶೇಷಗಳು, ಕಾರ್ನ್ ಧಾನ್ಯ, ತ್ಯಾಜ್ಯ ನೀರಿನ ಸಂಸ್ಕರಣಾ ಕೆಸರು, ಮರದ ಗಿರಣಿ ತ್ಯಾಜ್ಯ ಅಂತೇಳಿದೆ. ಸುಸ್ಥಿರ ವಾಯುಯಾನ ಇಂಧನವನ್ನು ಉತ್ಪಾದಿಸಲು ಮೇಲಿನ ಯಾವುದನ್ನು ಫೀಡ್ ಸ್ಟಾಕ್ ಆಗಿ ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೊಂದಿರತಕ್ಕಂಥ ಎಲ್ಲ ವಸ್ತುಗಳೇನಿದಾವಲ್ಲ, ಯಾವುದೇ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಆಗಿ ಬಳಸ್ತಕ್ಕಂತಹ ಯಾವುದೇ ವಸ್ತುಗಳನ್ನು ಆ್ಯಕ್ಚುಲಿ ಜನರಲ್ ಆಗಿ ಹೆಚ್ಚೆಚ್ಚು ಅವಕಾಶಗಳನ್ನು ಕೊಡಲಾಗುತ್ತೆ. ಹೆಚ್ಚೆಚ್ಚು ವಸ್ತುಗಳಿಗೆ ಅವಕಾಶವನ್ನು ಕೊಡಲಾಗೋದ್ರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಸಿ ಸರಿಯಾಗ್ತಾ ಹೋಗುತ್ತೆ. ಕೃಷಿ ಅವಶೇಷಗಳು, ತ್ಯಾಜ್ಯ ನೀರಿನ ಸಂಸ್ಕರಣಾ ಕೆಸರು, ಕಾರ್ನ್ ಧಾನ್ಯ, ಮರದ ಗಿರಣಿ ತ್ಯಾಜ್ಯ ಅಂತ ಹೇಳಿದ್ದಿಲ್ಲ, ಎಲ್ಲೂ ಕೂಡ ಸರಿಯಾಗ್ತಾ ಹೋಗುತ್ತೆ. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸ್ಲಡ್ಜ್ ಅಂತ ಕರಿತೀವಿ. ಇದಕ್ಕೆ ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಭಾರತೀಯ ಆರ್ಥಿಕತೆಯಲ್ಲಿ ಭೌತಿಕ ಬಂಡವಾಳವನ್ನು ಉಲ್ಲೇಖಿಸಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಇಲ್ಲಿ ಒಂದು ಭಾಗದಲ್ಲಿ ವಸ್ತುಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಭಾಗದಲ್ಲಿ ವರ್ಗ ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿರ್ತಕ್ಕಂಥ ಜೋಡಿ ಅಂತೇಳಿ ನಾವು ಗುರುತಿಸಬೇಕಾಗತ್ತೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಬಿಡೋಣ. ಆಪ್ಷನ್ 2 ಇದೆಯಲ್ಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ರೈತರ ನೇಗಿಲು ಅಂತಕ್ಕಂಥದ್ದು ಏನಿದೆಯಲ್ಲ ನಾವು ಇದನ್ನು ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ರೈಟ್, ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಅ ವರ್ಕಿಂಗ್ ಕ್ಯಾಪಿಟಲ್. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್.
ಕಾರ್ಯವಾಹಿ ಬಂಡವಾಳವಲ್ಲ. ಜೊತೆಗೆ ಕಂಪ್ಯೂಟರ್ ಅಂತಕ್ಕಂಥದ್ದು ಫಿಕ್ಸ್ಡ್ ಕ್ಯಾಪಿಟಲ್, ರೈಟ್? ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ, ಇದು ಸರಿಯಾಗಿದೆ. ಮುಂದುವರೆದಂತೆ ನೇಕಾರರು ಬಳಸುವ ನೂಲು ಅಂತೇಳಿದೆಯಲ್ಲ, ಇದು ಸ್ಥಿರ ಬಂಡವಾಳ ಅಂತೇಳಿದೆ. ಆ್ಯಕ್ಚುಲಿ ಇದು ಫಿಕ್ಸ್ಡ್ ಕ್ಯಾಪಿಟಲ್ ಅಲ್ಲ, ಬದಲಾಗಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ, ಅಥವಾ ಕಾರ್ಯವಾಹಿ ಬಂಡವಾಳ ಅಂತ ಕೂಡ ಇದಕ್ಕೆ ಕರೆಯುತ್ತೇವೆ. ಪೆಟ್ರೋಲ್ ಅಂತಕ್ಕಂಥದ್ದು ಕಾರ್ಯವಾಹಿ ಬಂಡವಾಳ ಅಂತೇಳಿ ಏನಿದೆಯಲ್ಲ, ಇದು ಸರಿಯಾಗ್ತಾ ಹೋಗುತ್ತೆ. ಅದನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತಲೂ ಕೂಡ ಕರೆಯಲಾಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ, ಕಂಪ್ಯೂಟರ್ ಮತ್ತು ಪೆಟ್ರೋಲ್ ಸರಿಯಾಗಿ ಜೋಡಿಕೆ ಆಗಿರೋದ್ರಿಂದ ಅಥವಾ ಜೋಡಿ ಆಗಿರೋದ್ರಿಂದ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ವರ್ಚುವಲ್ ಉತ್ಪನ್ನಗಳ ಮೇಲೆ ಆಸ್ತಿ ಹಕ್ಕುಗಳನ್ನು ಚಲಾಯಿಸುವ ಲಕ್ಷಾಂತರ ಬಳಕೆದಾರರಿಂದ ಏಕಕಾಲದಲ್ಲಿ ಪ್ರವೇಶಿಸಬಹುದಾದ 3D ವರ್ಚುವಲ್ ವರ್ಲ್ಡ್ಗಳ ಇಂಟರ್ ಆಪರೇಬಲ್ ನೆಟ್ವರ್ಕನ್ನು ಸೂಚಿಸಲು ಕೆಳಗಿನ ಯಾವ ಪದಗುಚ್ಛಗಳನ್ನು ಹೆಚ್ಚು ಸೂಕ್ತವಾಗಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ ಮೆಟಾವರ್ಸ್ ಅಂತಕ್ಕಂಥದ್ದು. ನೋಡಿ, ಕ್ರಿಯೇಟಿವ್ AIS ಅಕಾಡೆಮಿ ಅಂತೇಳಿ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ನಿಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಕ್ರಿಯೇಟಿವ್ AIS ಅಕಾಡೆಮಿಯ ಒಂದು ಆ್ಯಪನ್ನು ಕೂಡ ನಾವು ಲಭ್ಯ ಮಾಡಲಿದ್ದೇವೆ. ಸೊ ಆದ್ದರಿಂದ ಯಾರಿಗೆ ಈ ಆ್ಯಪ್ನ ಮುಖಾಂತರವಾಗಿ ಮಾಹಿತಿ ಬೇಕಾಗುತ್ತೋ ಅವರೆಲ್ಲರೂ ಕೂಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಅನ್ನೋಣ.